ಮಾತಾಡಿಸ್ತೀನಿ. ಈಗ ಸುಮ್ಮನಾದರೂ ಅವ್ರ ಮೇಲೆ ಬೀಳ್ತಿದ್ದಾರೆ ಅಂತ. ಈಗ ರಜಾಕ್ ಅವ್ರು ಹೇಳ್ತಿರೋದು ಸುಮ್ಮನೆ ಅವ್ರನ್ನ ಕೆಣಕ್ತಾ ಇದ್ದಾರೆ. ದೇವ್ರದ್ದೇನೋ ಒಂದು ಬೋರ್ಡ್ ಇದ್ದರೆ ಅದು ಪಾಕಿಸ್ತಾನದು ಅಂತ ಹೇಳೋದು, ಮೆರವಣಿಗೆ ಹೋಗ್ತಾ ಇದ್ದರೆ ಕಲ್ಲು ತೂರಾಟ ಮಾಡೋದು, ಏನು ಸ್ವಾಮಿ ಹಿಂಗೆ ಅಂತ ಹೇಳಿ ಬೊಮ್ಮಾಯಿ ಅವ್ರನ್ನ ಕೇಳಿದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅಂತ ಅವ್ರು ಮಾತಾಡೋದು, ಈ ಥರ ಸುಮ್ಮನೆ ಅವ್ರನ್ನ ಕೆಣಕ್ತಿರೋದಕ್ಕೆ BJPಯ ಪ್ರಚೋದನೆ ಇದೆ ಅಂತ ಅಬ್ದುಲ್ ರಜಾಕ್ ನೇರವಾಗಿ ಹೇಳ್ತಿರೋ ಮಾತು ಇದು. ಸರ್, ಅವರು ಎಲ್ಲ ಇದ್ರಲ್ಲೂ ಹೇಳುವಂಥದ್ದು ಇದೇನು ವಿಶೇಷ ಅಲ್ಲ ಅದಲ್ಲಿ. ಆದ್ರೆ ಒಂದು ತಿಳ್ಕೊಬೇಕಾಗುತ್ತೆ, ಮೊದಲನೇ ಸತಿ ಯಾವಾಗಲೂ ಒಂದೊಂದು ಸಾಲ ಹೇಳ್ತಾ ಇದ್ರು ಸರ್ವ ಜನಾಂಗದ ಶಾಂತಿ, ಅದು ಕಾಂಗ್ರೆಸ್ ಗವರ್ಮೆಂಟ್ ಹೇಳ್ತಾ ಇರುತ್ತೆ, ಮುಸ್ಲಿಂ ಮುಖಂಡರಂತ ಮುಖವಾಡ ಹೊತ್ಕೊಂಡಿರೋಂಥವ್ರು ಇವರು ಹೇಳ್ತಾ ಇರ್ತಾರೆ. ಇದೇ ಸರ್ವ ಜನಾಂಗದ ಶಾಂತಿ ತೋಟನ ಒಂದು ಪಂಗಡದ ತೋಟ ಮಾಡ್ಬಿಟ್ಟಿದ್ದಾರೆ ಸರ್ ಅವರು. ಒಂದು ಪಂಗಡದ ತೋಟ, ಒಂದು ಸಮುದಾಯದ ತೋಟ ಮಾಡ್ಬಿಟ್ಟಿದ್ದಾರೆ. ಸರ್ವ ಜನಾಂಗ ಅಲ್ಲಿಲ್ಲ ಅದಲ್ಲಿ. ಇವ್ರ ಪ್ರಕಾರ ಇವ್ರ ಸರ್ಕಾರ ಬರ್ಬೇಕಾದಾಗ 23 ಸರ್ಕಾರ ಮುಸ್ಲಿಂ ಜನಾಂಗದ ಶಾಂತಿ ಅದೇ ಆಗ್ಬಿಡುತ್ತೆ, ಆ ತರ ತೋಟನೇ ಆಗ್ಬಿಡೈತೆ ಅದಲ್ಲಿ. ಯಾಕಂದ್ರೆ ಇವ್ರು ಹೇಳ್ತಾರೆ ಬೇಕಾದ್ರೆ ಕಣಕ್ತಾರಂತೆ, ಯಾವ್ದಕ್ ಬೇಕಾದ ಕೆರಗೋಡ್ ಹನುಮಾನ್ ಬಾವುಟ ಬರ್ಬೇಕಾದಾಗ ಬೇಕಾದ ಕಣಕಿದಂತದ್ದ, ಇಲ್ಲ ಈ ಗಲಭೆಗಳಾಗ್ಬೇಕಾದಾಗ ಇವ್ರನ್ನೆಲ್ಲ ಯಾರ್ಯಾರು ಅರೆಸ್ಟ್ ಆಗಿದ್ರು, ಗಲಭೆಗಳು ಪಾಲ್ಗೊಂಡಿದ್ರು, ವಿಡಿಯೋ ಸಾಕ್ಷಿಗಳಿತ್ತು, ಅವ್ರ ಮೇಲೆ ಸಾಕ್ಷಿಗಳಿತ್ತು, ಅವ್ರನ್ನೆಲ್ಲ ಅಮಾಯಕರಂತ ಹೇಳುವಂಥದ್ದು ಕೆಣಕುವಂತದ್ದ. ಇವ್ರಿಗೆ ಸರ್ ಗಲಭೆ ಮಾಡೋದು ಅವರು ಸಾಕ್ಷಿಗಳ ವಿಡಿಯೋ ಪ್ರಮಾಣದ ಅಲ್ಲಿ ಇರುತ್ತೆ. ಅಮಾಯಕರಾಗಿ ಶಾಸಕರೇ ಸರ್ಕಾರಕ್ಕೆ ಪತ್ರ ಬರೀಬೇಕಾದಾಗ ಇದು ಪ್ರಚೋದನೆ ಆಗುತ್ತಾ ಆಗಲ್ವ ಸರ್? ಅದಲ್ಲಿ ಇವ್ರು ಮಾಡುವಂತ ಎಲ್ಲಾ ಕೆಲಸಗಳಿಗೂ ಇವರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇವರೇ ಪ್ರಚೋದನೆ ಕೊಡ್ತಾ ಇರುವಂತದ್ದು. ನಾವು ನಿಮ್ ಜೊತೆಗಿದ್ದೀವಿ, ನೀವ್ ಏನೇ ಆದ್ರೂ ನಿಮ್ ಮೇಲೆ ಯಾವ್ದು ಕ್ರಮ ಕೈಗೊಳ್ಳಲ್ಲ ಅನ್ನೋದಕ್ಕೆ ಪರ್ಸೆಂಟೇಜ್ ಆಫ್ ಇದನ್ನ ನೀವು ತಗೊಂಡ್ರು ಯಾವ ಇಡೀ ರಾಜ್ಯದಲ್ಲಿ ಒಂದು ಪ್ರತಿಯೊಂದು ಜಿಲ್ಲೆಲೂ ಇವ್ರ ರಾಜ್ಯ ಬಂದಾದ್ಮೇಲೆ ಒಂದಾದ್ರೂ ಕೋಮು ಗಲಭೆಗಳು ಆಗಿರುವಂತ ನಿರ್ದೇಶನಗಳು ಇಲ್ಲೇ ಇವೆ. 50 ಗಂಟೆ ತಾವೇ ಚೆಕ್ ಮಾಡ್ಕೋಬಹುದು ಪರ್ಸೆಂಟೇಜ್ ಇದ್ರಲ್ಲಿ. ನಾ ಹೇಳ್ತಾರದ್ ಇವರು ಆ ಸೇನೆ ಈ ಸೇನೆ ಅಂತ ಹೇಳ್ತಾರೆ. ಮಿಸ್ಟರ್ ಅಬ್ದುಲ್ ರಜಾಕ್ ಅವರೇ ಅದೇ ತರ ನಾನು ಹೇಳ್ತಾ ಇದ್ದೀನಿ, ಆ ಫ್ರಂಟ್ ಈ ಫ್ರಂಟ್, ಪಾಪ್ಯುಲರ್ ಫ್ರಂಟ್, SDPI, ಆ ಫ್ರಂಟ್ ಈ ಫ್ರಂಟ್ ಎಲ್ಲ ಆ ಫ್ರಂಟ್ಗಳೆಲ್ಲ ಎಲ್ಲಿ ಮಾಡ್ತೈತೆ? ಅವರೆಲ್ಲ ಕೋಮು ಪ್ರಚೋದನೆ ಭಾಷಣಗಳು ಮಾಡ್ತಾ ಇಲ್ವಾ? ಕೇಳಿಸ್ಕೊಳ್ರಿ, ಮಾಡ್ತಾ ಇಲ್ವಾ? ಅವ್ರೇನ್ ಮಾಡ್ತಾ ಇದಾರೆ? ಇದೇ ಹಿಂದೂ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಾ ಇರುವಂತದ್ದನ್ನ ಅವ್ರು ಮಾಡ್ತಾ ಇಲ್ವಾ? ನಿಮ್ಮ ಭಾವನೆಗಳು, ನಿಮ್ಮ ಧರ್ಮದ ಭಾವನೆಗಳು ನಿಮಗೆ ಅದು ಸರಿ ಬರುತ್ತೆ, ಅದು ಹೇಗಿದೆಯೋ ಹಾಗೇ ಇರ್ಬೇಕಾಗತ್ತೆ. ಬೇರೆ ಭಾವನೆಗಳು ಯಾವುದೇ ರೀತಿ ಧಕ್ಕೆ ಆದ್ರೂ ಕೂಡ ಜಾತ್ಯತೀತ ಅಂತ ಒಂದು ಪದನ ಮಧ್ಯದಲ್ಲಿ ತಗೊಬಂದು ಹಾಕ್ಬಿಡ್ತೀರಾ. ಇದ್ಯಾವ ನ್ಯಾಯ? ಇದ್ಯಾವ ನ್ಯಾಯ? ಇಬ್ಬರ ಮಧ್ಯದಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ಅಂತ ರಘು? ನಿಮ್ ಸರ್ಕಾರ ಏನ್ ಗಡಿಪಾರು ಮಾಡ್ಬಿಟ್ರ ಅವ್ರನ್ನ? ಎಲ್ಲ ಗಡಿಪಾರು ಆಗ್ಬಿಟ್ಟಿದ್ದಾರೆ. ಇವಾಗ ಏನು ಮಂಗಳೂರಲ್ಲಿ ಗಡಿಪಾರು ಮಾಡಿಬಿಡ್ತೀವಿ, ಇದಾಗ್ಬಿಡುತ್ತೆ. ಕೆಲವರು ಕೋರ್ಟ್ಗೆ ಹೋದ್ರು, ಆ ಗಡಿಪಾರ ಆದೇಶಕ್ಕೆ ತಡೆ ತಗೊಂಡು ಬಂದರು, ನಡೀತಾನೆ ಇದೆ. ಏನು ಮುಂದುವರೆದು ಏನು ನಡೀತಾ ಇದೆ ಇವತ್ತಿಗೆ? 64% ಈ ವರ್ಷದ ಜನವರಿಯಿಂದ ಇಲ್ಲಿಗೆ ಮೇವರೆಗೂ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಹಿಂದಿನ ವರ್ಷಗಳ ಹೋಲಿಕೆ ಮಾಡಿಕೊಂಡಾಗ ಕಂಟ್ರೋಲ್ ಮಾಡಿದ್ದೇನು ನೀವು? ಅಲ್ಲ ರಮಾಕಾಂತ್, ನೋಡಿ, ಮೊದಲನೇದಾಗಿ ಏನು ನಾವು ಅವ್ರು ಹೇಳ್ತಾರೆ ಬೊಮ್ಮಾಯಿ ಅವರಿದ್ದಾಗ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅಂತ ತಪ್ಪಿಸ್ಕೊತಾ ಇದ್ರು. ಅದನ್ನೇ ಹೇಳಕೊಟ್ಟೆ ನಾನು. ಏನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 2023 ಬಂದ ನಂತರ ನಾವು ಆಲ್ಮೋಸ್ಟ್ ಏನು ಇದಕ್ಕಿಂತ ಮೊದಲು ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೇನೆ. ಮೊನ್ನೆ ತಾನೇ ಕಳೆದ ವಾರ ಒಂದು 10 days ಬ್ಯಾಕ್ ಒಂದು ಕೇಂದ್ರ ಸರ್ಕಾರದ ಒಂದು NCRB ರಿಪೋರ್ಟ್ ಪ್ರಕಾರ ಮತ್ತೆ ಹೈದರಾಬಾದ್ನ ಒಂದು ಸರ್ವೆ ಪ್ರಕಾರ, ಸೊ ಅದ್ರ ಪ್ರಕಾರ ಕರ್ನಾಟಕ ಬ್ಯಾಂಗ್ಳೂರ್ ಇಸ್ ದ ಸೇಫೆಸ್ಟ್ ಸಿಟಿ ಇನ್ ಇಂಡಿಯಾ ಅಂತ ಒಂದು ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರನೇ ನಮಗೆ ಮುದ್ರೆಯನ್ನ ಒತ್ತಿದೆ. ಅಂದ್ರೆ ಕಳೆದ 2 ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಪ್ರಿಯಾರಿಟಿ ಏನ್ ಹೇಳ್ತಾ ಇದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನಾವು ಮಾಡಲು 100% ಕಟಿಬದ್ಧರಾಗಿದ್ದೇವೆ, ಅದನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಮಂಗಳೂರು ಪ್ರಧಾನವಾಗಿರೋದು ವಿಚಾರ ಹೇಳ್ತೇನೆ. ಸೊ ಇಂದಿನ ಸರ್ಕಾರದಲ್ಲಿ ನೀವು ಯಾವ್ದಾದ್ರು ಒಂದು ಬೆಂಗಳೂರಿನಲ್ಲಿ ತಗೊಂಡ್ರೆ ಬೆಳಗ್ಗೆ ಇದ್ರೆ ಒಂದು ನೈಜೀರಿಯಾ ಪ್ರಜೆಗಳು, ಆಫ್ರಿಕನ್ ಪ್ರಜೆಗಳದ್ದು ಗಲಾಟೆಗಳನ್ನು ನೋಡ್ತಿದ್ವಿ. ಒಂದು ಏನು ಗೂಂಡಾ ಕಾಯ್ದೆ ಮತ್ತೆ ಗಾಂಜಾ ಇದನ್ನ ಅರೆಸ್ಟ್ ಮಾಡಿದ್ದನ್ನ ನೀವು ನೋಡ್ತಾ ಇದ್ರಿ. ಹಿಂದಿನ ಸರ್ಕಾರದಲ್ಲಿ ಇದ್ದು ಈ ಸರ್ಕಾರದಲ್ಲಿ ಯಾಕೆ ಒಂದು ರಿಪೋರ್ಟ್ ಅನ್ನು ಕೂಡ ಆಗಿಲ್ಲ ಇಲ್ಲಿವರೆಗೂ? ಅಂದ್ರೆ ನಮ್ಮ ಸರ್ಕಾರದ ನಾವು ಏನನ್ನ ಆಕ್ಷನ್ ತೆಗೆದುಕೊಂಡಿದ್ದೇವೆ, ಕಾನೂನು ಸುವ್ಯವಸ್ಥೆಯನ್ನು ತೆಗೆದುಕೊಂಡಿದ್ದೇವೆ, ನಾವು ಅದನ್ನ ಆಕ್ಷನ್ 100% ಕಂಟ್ರೋಲ್ ಮಾಡಿದ್ದೇವೆ. ಆದ್ರೆ ಈ ಗಲಾಟೆಗಳು ಯಾಕೆ ಮಂಗಳೂರಲ್ಲಿ ನಡೀತಾ ಇದೆ ಅಂತಂದ್ರೆ ಮಂಗಳೂರಿನಲ್ಲಿರ್ತಕ್ಕಂಥ ಬಿಜೆಪಿ ಶಾಸಕರು ಇದಕ್ಕೆ ಕುಮ್ಮಕ್ಕು. ಬಿಜೆಪಿ ಶಾಸಕರ ಜವಾಬ್ದಾರಿ ಏನು? ಬಿಜೆಪಿ ಶಾಸಕರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾಕೆ ಗಲಾಟೆಗಳು ನಡೀತಾ ಇದೆ? ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಅದು ಕರೆಕ್ಟ್ 100% ಅವರು ಕೇವಲ ಅವರು ಸ್ವಂತ ಇದರಿಂದ ಗೆಲ್ಲಕ್ಕಾಗಲ್ಲ. ಈ ರೀತಿಯ ಮತೀಯ ಗಲಭೆಗಳನ್ನ ಹಚ್ಚಿ ಮಾತ್ರ ಅವರು ರಾಜಕೀಯ ಮಾಡಲು ಸಾಧ್ಯ. ಯಾಕೆ ಒಂದು ಕಾಲದಲ್ಲಿ ಚಿಕ್ಕಮಗಳೂರು ಬೆಂಕಿಯನ್ನ ಉಂಡೆ ಅಂತ ಹೇಳ್ತಿದ್ದಂತವ್ರು ಇವತ್ತು ಯಾಕೆ ಬಾಲ ಮುದ್ರಕೊಂಡಿದ್ದಾರೆ ಎಲ್ಲರೂ? ಯಾಕೆ ಒಂದು ಗಲಾಟೆಗಳು ಚಿಕ್ಕಮಗಳೂರಲ್ಲಿ ನಡೀತಾ ಇಲ್ಲ? ಯಾಕೆ ಅಂದ್ರೆ ಅಲ್ಲಿ ಒಬ್ರು ಬಿಜೆಪಿ ಶಾಸಕರು ರವಿ ಸೋತು ಬಿಟ್ರು ಅಂತ. ರವಿ ಅಲ್ಲ, ಬಿಜೆಪಿ ಶಾಸಕರು ಯಾರು ಇಲ್ಲ ಅಲ್ಲಿ. ಬಿಜೆಪಿ ಮುಕ್ತ ಆಗಿರ್ತಕ್ಕಂಥ ಯಾವುದೇ ಜಿಲ್ಲೆನಲ್ಲಿ ಈ ಗಲಾಟೆಗಳು ನಡೀತಿಲ್ಲ. ಇವತ್ತು ನಡೀತಾ
ನಡೀತಿರ್ತಕ್ಕಂಥದ್ದು ಕೇವಲ ಉಡುಪಿ ಚಿಕ್ಕಮಗಳೂರಲ್ಲಿ ಉಡುಪಿ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರೋದು ಯಾಕೆ ಅಂದ್ರೆ ಅಲ್ಲಿ ಕೇವಲ ಮೆಜಾರಿಟಿ ಎಕ್ಸೆಪ್ಟ್ ನಮ್ಮ ಇಬ್ರು ಶಾಸಕರು ಬಿಟ್ರೆ ಮಿಕ್ಕಿದವರೆಲ್ಲ ಸೊ ಬಿಜೆಪಿ ಇಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರು ಗೆದ್ದು ಬಿಟ್ರೆ ಮಂಗಳೂರು ಪೂರ್ತಿ ಶಾಂತವಾಗಿರುತ್ತೆ ಅಂತ ನೀವು ಹೇಳೋದು 100%. ಓಕೆ ಕಾಂಗ್ರೆಸ್ ಪೂರ್ತಿ ಶಾಸಕರಲ್ಲಿ ಬಂದ್ರೆ ಬಿಜೆಪಿ ಅವರಿಂದ ಆಚೆ ಬಿಜೆಪಿ ಅವರನ್ನು ಬಿಜೆಪಿ ಮುಕ್ತ ಮಂಗಳೂರಾದ್ರೆ ಸರಿಯಾಗುತ್ತೆ ಬಿಜೆಪಿ ಅವರ ಮೂಲ ಉದ್ದೇಶ ಏನು ಅಂತಂದ್ರೆ ಈ ರೀತಿಯ ಕಮ್ಯುನಲ್ ವೈಲೆನ್ಸ್ ಅನ್ನ ಮಾಡೋದು. ಆಯ್ತು, ನೀವೀಗ ಗಲಾಟೆಗಳಿಗೆ ಮೂಲ ಕಾರಣ ಯಾವುದು? ಹಿಜಾಬ್ ಶುರು ಮಾಡಿದ್ದು ಇವರೇನೆ. ಇದೇ ಶಾಸಕ ಹೋಗಿ ಗಲಾಟೆ ಶುರು ಮಾಡಿದ್ರು. ಹಲಾಲ್ ಯಾರು? ಜಟ್ಕಾ ಕಟ್ಟ ಯಾರು? ಇದಕ್ಕಿಂತ ಮೊದಲು ಏನು ಇದನ್ನ ಹೇಳಿದ್ರು, ಯಾರು ಇಂಡಿಯನ್ ಫ್ಲಾಗ್ ತೆಗೆದಾಕ್ಬಿಟ್ಟು ನಾವು ಭಾಗಧ್ವಜ ಮಾಡ್ಬಿಡ್ತೀವಿ ಅಂತ ಹೇಳಿ ನಾಲ್ಗೆ ಕಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಬಿಜೆಪಿಯ ಶಾಸಕರು ಮತ್ತೆ ಬಿಜೆಪಿಯ ನಾಯಕರ ಇನ್ನು ಕೊಳಕು ಬಾಯಿಯಿಂದ ಇನ್ಸ್ಟಿಗೇಟ್ ಅಂದ್ರೆ ಅವರಾಗ ಅವರೇ ಪ್ರಚೋದನೆ ಕೊಡೋದು. ಅಂದ್ರೆ ಈ ದೇಶದಲ್ಲಿ ಈ ರಾಜ್ಯ ಏನು ಸಮೃದ್ಧಿಯಾಗಿರಬಾರ್ದು, ಶಾಂತಿಯಿಂದ ಇರಬಾರ್ದು ಅಂತ ಹೇಳಿ ಪ್ರತಿದಿನ ಒಂದು ಹೊಸ ಇನ್ಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಂತ ಕಾರಣದಿಂದ ಹೀಗಾಗಿತ್ತು. ಈಗ ನಾವು ಒಂದು ಲಾಸ್ಟ್ ಒಂದು ಪಾಯಿಂಟ್, ಈಗ ನಾವು ಇದನ್ನೇನು ನಾವು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡಿದ್ಮೇಲೆ ಇವ್ರು ಏನು 33-34 ಜನ ಹೊರಗಡೆ ಹಾಕಿದ್ಮೇಲೆ ಯಾವ್ದನ್ನ ಒಂದು ಗಲಾಟೆ ಇದೆಯಾ? ಇದೇ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತಾಕತ್ತಿದ್ರೆ, ಇದೇ ಸೂಳಿ ಬೆಲೆಗೆ ತಾಕತ್ತಿದ್ರೆ ಇನ್ಸ್ಟಿಗೇಟ್ ಮಾಡಿ ನೋಡಿ, ನಿಮ್ಗೆ ತಗೊಂಡು ಒಳಗಡೆ ಹಾಕ್ತೀವಿ ಅಂತ ಹೇಳಿದ ಮೇಲೆ ಪರಮೇಶ್ವರ್ ಹೇಳಿದ್ರು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ನೀವು ಇದನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಈಗ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಮೊನ್ನೆ ಹೋಗಿದ್ರು ಮಾತಾಡೋದಕ್ಕೆ ನಮ್ಮ ಉಡುಪಿನಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಭಾಷಣ ಮಾಡ್ಕೊಳ್ಳಿ, ಇನ್ಸ್ಟಿಗೇಟ್ ಮಾಡಬಾರ್ದು, ಇನ್ಸ್ಟಿಗೇಟ್ ಮಾಡಿದ್ರೆ ಒಳಗಡೆ ಹಾಕ್ತೀವಿ ಅಂದ್ರು. ತಾಕತ್ತಿದ್ರೆ ಮಾಡಕ್ ಹೇಳಿ ಇದಕ್ಕೆ ಯಾರಿಗೆ ನಿಮ್ಮ